ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಚೆನ್ನಾಗಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು ಸಂಡೇ. ನನಗಂತೂ ಸಾಕಾಗೋಗಿದೆ ಫ್ರೆಂಡ್ಸ್. ನಾನು ಬನ್ನಿ ಇವತ್ತು ನನ್ನ ಡೈಲಿ ರೋಟೀನು ಯಾವ ರೀತಿ ಇತ್ತು, ನಾನೇನೇನು ಕೆಲಸ ಮಾಡಿದೆ ಅದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳಕ್ಕೆ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ಎಲ್ರಿಗೂ ಇವತ್ತು ಒಂದು ಮುಖ್ಯವಾದ ದಿನ. ಅದ್ರ ಬಗ್ಗೆನೇ ಒಂದು ವೀಡಿಯೋ ಮಾಡಬೇಕು ಅಂತ ಇದ್ದೀನಿ. ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್, ಆಮೇಲೆ ಆ ವೀಡಿಯೋನ ಹಾಕ್ತೀನಿ. ಬನ್ನಿ, ಈಗ ನಾನು ಇವತ್ತು ಸಂಡೇ ಮನೇಲಿದ್ದೆ. ಇವತ್ತಂತೂ ಫ್ರೆಂಡ್ಸ್ ನಾನು ಎಷ್ಟು ಟಯರ್ಡ್ ಆಗೋದೆ ಅಂತ ಅಂದರೆ, ಒಂದು ಏನಿಲ್ಲ ಅಂದರೆ ಫ್ರೆಂಡ್ಸ್, ನಾನು ಬೆಳಗ್ಗೆ ಒಂದು 6 ಗಂಟೆ 6:30 ಎದ್ದೆ. ಇನ್ನು ಫ್ರೆಂಡ್ಸ್, ನಾನೇನು ಮನೇಲಿದ್ದಾಗ ಬಳೆ ಏನು ಹಾಕೊಳ್ಳಲ್ಲ ಕೈಗೆ, ಯಾಕಂದರೆ ಡೈಲಿ ವಾಚ್ ಹಾಕೊಳ್ಳೋದು, ಬಳೆ ತೊಟ್ಕೊಳ್ಳೋ ಇದ್ದಿದ್ದೆ ನಿಮಗೆ ಗೊತ್ತು. ಹಂಗಾಗಿ ಫ್ರೆಂಡ್ಸ್, ನಾನು ಸಂಡೇ ಬಂದರೆ ಅಕಸ್ಮಾತ್ ಮನೇಲಿದ್ದರೆ ನಾನು ನೋಡಿ ಯಾವುದು ಹಾಕೊಳ್ಳಲ್ಲ, ಬರೀ ಇದೊಂದು ಕೈಯಲ್ಲಿ ಗೋಲ್ಡ್ದೊಂದು ಬಳೆ ಇರುತ್ತೆ ಅಷ್ಟೇ. ಇನ್ನೇನು ನಾನು ಹಾಕೊಳ್ಳಲ್ಲ ಫ್ರೆಂಡ್ಸ್. ಡೈಲಿ ಹಾಕೊಂಡು ಬೇಜಾರಾಗಿರ್ತೀವಲ್ಲ, ಅದಕ್ಕೋಸ್ಕರ ನಾನು ಏನೂ ಹಾಕ್ಕೊಳ್ಳಲ್ಲ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಇನ್ನು ಫ್ರೆಂಡ್ಸ್, ಇನ್ನೇನು ಇವತ್ತು ಎಷ್ಟು ಫ್ರೆಂಡ್ಸ್ ಡೇಟು? ಸಂಡೇ, 3ನೇ ತಾರೀಕು. ಇನ್ನೇನು ಫ್ರೆಂಡ್ಸ್, ಇನ್ನು 4, 5, 6, 7, 8 ಇನ್ನೂ ಒಂದು 5 ದಿವಸ ಅಂದ್ಕೊಳ್ಳಿ. ನಿಮ್ಮ ಲೆಕ್ಕದಲ್ಲಿ 4 ದಿನ ಅಂದ್ಕೊಳ್ಳಿ. ಯಾಕೆಂದರೆ ನಮ್ಗಳದ್ದು ನಿಮ್ಗಳದ್ದು ಎಷ್ಟೋ ಒಂದು ಕೆಲಸ ಇರುತ್ತೆ, ಕೆಲಸ ಎಲ್ಲನೂ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್. ನಾನು ಯಾಕೆ ಗೊತ್ತಾ, ಅಲ್ಲಿ ಸೌಂಡ್ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಬೆಡ್ರೂಮಿಗೆ ಬಂದೇ ವೀಡಿಯೋ ಮಾಡ್ತಾಯಿದ್ದೀನಿ. ಹಂಗಾಗಿ ಇನ್ನೇನಿಲ್ಲ, ಅಲ್ಲಿ ಅಕ್ಕಪಕ್ಕ ಓಡಾಡ್ತಾ ಇರ್ತಾರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ವೀಡಿಯೋ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ, ಯಾರ್ಯಾರಿದೆ ಫಸ್ಟ್ ನನ್ನ ವೀಡಿಯೋ ನಾನು ನೋಡ್ತಾಯಿದ್ದೀರಿ ಪ್ಲೀಸ್ ದಯವಿಟ್ಟು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇನ್ನು ಫ್ರೆಂಡ್ಸ್, ಬನ್ನಿ ಇವತ್ತು ಸಂಡೇ ನನ್ನ ಡೈಲಿ ರೋಟೀನು ಯಾವ ಥರ ಇತ್ತು ಅಂತ. ಒಂದು ನಿಮಿಷ ಫ್ರೆಂಡ್ಸ್, ಇದು ಲಿಂಗದ ದಾರ ನಮ್ಮದು ಫ್ರೆಂಡ್ಸ್, ಅಡ್ಡ ಹಾಕ್ಕೊಂಡಿದ್ದೀನಿ ನಾನು, ನೋಡಿರ್ತೀರ, ಗೊತ್ತಿರುತ್ತೆ ಲಿಂಗಾಯತ್ರಿಗೆಲ್ಲ. ಇನ್ನು ಫ್ರೆಂಡ್ಸ್, ಈ ಡ್ರೆಸ್ಸು ನಾನು ಚಿಕ್ಕಪೇಟೆಗೆ ಹೋಗಿದ್ದೆ ಇವತ್ತು, ಮತ್ತು ಏನೇನು ತಂದಿದ್ದೀನಿ ಅದನ್ನೊಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಇವತ್ತೇನೇನಾಯಿತು ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಸಂಡೇ, ಎಲ್ಲರೂ ವೆಜ್ ತಿನ್ನೋರು ವೆಜ್ ಸ್ಪೆಷಲ್ ಮಾಡ್ಕೊಂಡಿರ್ತಾರೆ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ಸ್ಪೆಷಲ್ ಮಾಡ್ಕೊಂಡಿರ್ತಾರೆ. ಅದು ಅವ್ರಿಗೆ ಸೇರ್ಕೊಂಡಿದ್ದಾವಲ್ವ ಫ್ರೆಂಡ್ಸ್. ಈಗ ನೋಡಿ, ವೆಜ್ ತಿನ್ನೋರಿಗೆ ಅವ್ರಿಗೊಂದು ಏನಾದರೂ ತಿನ್ನಬೇಕು ಅಂತ ಇರುತ್ತೆ. ನಾನ್ ವೆಜ್ ತಿನ್ನೋರ್ಗಿನ ಫ್ರೆಂಡ್ಸ್, ನಾನ್ ವೆಜ್ ಅಂದರೆ ಸಂಡೇ ಅದೇನೋ ನನಗೆಲ್ಲ ಹೇಳೋಕ್ಕೆ ಬರೋಲ್ಲ ಫ್ರೆಂಡ್ಸ್, ಚಿಕನ್ನು ಮಟನ್ನು ಅದೇನೇನೋ ತಂದು ತಿಂತಾರೆ. ಮನುಷ್ಯ ಇಷ್ಟೆಲ್ಲ ಕಷ್ಟಪಡೋದು ಯಾಕೆ ಫ್ರೆಂಡ್ಸ್? ಒಂದು ಚೆನ್ನಾಗಿರೋದು ಒಂದು ದಿನ ಒಂದು ಊಟ, ಇಲ್ಲ ಒಂದು ಒಳ್ಳೆ ಬಟ್ಟೆ ಯಾವಾಗಾದರೂ, ಇದೆಲ್ಲ ನಿಮ್ಮ ನಡುವೆ ಇದ್ದಿದ್ದೆ ಅಲ್ವಾ. ಹಂಗಾಗಿ ಇನ್ನು ಫ್ರೆಂಡ್ಸ್, ಬನ್ನಿ ನಾನು ನನ್ನ ಸ್ಟೋರಿ ಇವತ್ತೇನಾಯಿತು ಅಂತ ಹೇಳಬೇಕು ಅಂತ ಬಂದಿದ್ದೀನಿ. ಇನ್ನು ಫ್ರೆಂಡ್ಸ್, ನಾನಿವತ್ತು ಮಾರ್ನಿಂಗು 6 ಗಂಟೆಗೆ ಎದ್ದೆ. 6 ಗಂಟೆಗೆ ಎದ್ದಾಗಿಂದ ಫ್ರೆಂಡ್ಸ್, ನಾನಿವತ್ತು ಒಂದು ನಿಮಿಷನೂ ಪುರ್ಸೊತ್ತಿಲ್ಲ ಫ್ರೆಂಡ್ಸ್. ನಂದು ನೋಡಿ, ಏನಾದರೂ ಒಂದೊಂದು ಕ್ರಿಯೇಟಿವಿಟಿ ತೋರಿಸ್ಬೇಕು ಅಂತಂದರೆ ನಾವೆಲ್ಲಾದರೂ ಹೋಗಬೇಕು, ಎಲ್ಲಾದರೂ ಬರಬೇಕು, ಯಾವುದಾದ್ರೂ. ನಾವು ಡೈಲಿ ಮಾಮೂಲಿ ಮನೆ ಕೆಲಸನೇ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್. ನನಗೆ ಮನೆ ಕೆಲಸ ಮಾಡುವಾಗೆಲ್ಲ ವೀಡಿಯೋ ಮಾಡಬೇಕು ಅನಿಸುತ್ತೆ, ಆದರೆ ನನಗೆ ಯಾರೂ ವೀಡಿಯೋ ಮಾಡೋಂಗಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು ಒಂದು ಸ್ಟ್ಯಾಂಡ್ ಇಟ್ಕೊಂಡೇ ವೀಡಿಯೋ ಮಾಡೋದು. ಆ ಸ್ಟ್ಯಾಂಡ್ನು ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಈಗ ಆ ಸ್ಟ್ಯಾಂಡನ್ನ ನಾನು ಎಲ್ಲೆಲ್ಲಿಗೆ ಬೇಕು ಅಲ್ಲಿಗೆ ಹೊತ್ಕೊಂಡು ಹೋಗೋಕ್ಕಾಗಲ್ಲ, ನಿಮಗೆ ಗೊತ್ತು. ಇನ್ನು ಫ್ರೆಂಡ್ಸ್, ನಾನಿವತ್ತು ವೀಕ್ ಆಫ್ ತಗೊಂಡಿದ್ದೆ, ನಾಳೆ ನಾನು ಕಂಟಿನ್ಯೂ ಡ್ಯೂಟಿ ಮಾಡಬೇಕು ಫ್ರೆಂಡ್ಸ್. ಇವತ್ತು ಸಂಡೇ, ನಾನು 6:30 ಎದ್ದ ತಕ್ಷಣ ಇವತ್ತು ಬಟ್ಟೆ ಫ್ರೆಂಡ್ಸ್ ನೋಡಿ, ಅಲ್ಲೇ 8:30 ಮೇಲೆ ಸ್ವಲ್ಪ ಬಟ್ಟೆ ಹಾಕಿದೆ, ಎತ್ಕೊಂಡು ಬಂದಿಲ್ಲ. ಯಾಕೆ ಅಂತ ಹೇಳ್ತೀನಿ ಅದನ್ನು. 6:30 ನಾನಿದ್ದೆ ಫ್ರೆಂಡ್ಸ್. ಎದ್ದು ಏನಾಯಿತು ಅಂದರೆ, ಎದ್ದ ತಕ್ಷಣ ಸ್ವಲ್ಪ ಬಟ್ಟೆ ಇತ್ತು, ಕೈಯಲ್ಲೇ ವಾಶ್ ಮಾಡಿ, ಆಚೆ ಕಡೆ ಪ್ಯಾಸೇಜ್ ಎಲ್ಲ ವಾಶ್ ಮಾಡಿ, ರಂಗೋಲಿ ಸ್ವಲ್ಪ ಹಾಕಿ, ಮಾಮೂಲಿ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ತೋರಿಸಿದ್ದೀನಿ, ಪೇಂಟು ಚೆನ್ನಾಗಿ ಬಿಟ್ಟಿದ್ದೀನಿ, ನಾನು ಪೇಂಟ್ ಬಿಟ್ಟಿದ್ದೀನಿ. ಹಾಗಾಗಿ ನಾನು ಇನ್ನು ಅದನ್ನೇನು ಜಾಸ್ತಿ ಇದು ಮಾಡೋಕ್ಕೆ ಹೋಗಲಿಲ್ಲ ಫ್ರೆಂಡ್ಸ್. ಏನಾಯಿತು ಗೊತ್ತಾ, ಇವತ್ತು ನಾನು ಫುಲ್ಲು ಮನೆ ಕೆಲಸ ಎಲ್ಲನೂ ಎಷ್ಟು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್, ನಿಜವಾಗ್ಲೂ ಒಳಗಡೆ ಇದ್ದಿದ್ದು ಮ್ಯಾಟ್ ಎಲ್ಲನೂ ತೆಗೆದು ಬಿಸಾಕ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಅಷ್ಟೊಂದು ನನಗೆ ಕೆಲಸ ಇತ್ತು. ಏನಾಯಿತು ಅಂದರೆ ಫ್ರೆಂಡ್ಸ್, ನಾನು ಹೋದ ವರ್ಷ ಮನೆಯೆಲ್ಲನೂ ಕ್ಲೀನ್ ಮಾಡಿ ಏನು ಮಾಡಿದ್ದೆ ಅಂದರೆ, ಗ್ರೀನ್ ಕಲರ್ ಸ್ವಲ್ಪ ಮ್ಯಾಟ್ ತಗೊಂಡು ಬಂದು ಬಾಕ್ಸ್ ಇಡ್ತೀನಿ ಗೊತ್ತಾ. ನಮ್ಮ ಮನೇಲಿ ಶೆಲ್ಫ್ ಇರೋದು, ಕೆಳಗಡೆ ಬಾಕ್ಸ್ ಇಟ್ಕೊಳ್ಳೋಕ್ಕೆ. ಅವರು ಬೇರೆ ಮೇಲೆ ಶೆಲ್ಫ್ ಮಾಡಿಸ್ತಾರಲ್ಲ, ಆ ಥರ ಮಾಡಿಸಿಲ್ಲ ನಮ್ಮ ಓನರು. ಇನ್ನು ನಮಗೆ ಬಂದು
ಗ್ಲಾಸ್ ಟೈಪ್ದು ಶೆಲ್ಪ್ ಹಾಕ್ಸ್ಕೊಟ್ಟಿದ್ದಾರೆ. ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ನಾನು ಎಷ್ಟೋ ವೀಡಿಯೋದಲ್ಲಿ. ಆಮೇಲೆ ಫ್ರೆಂಡ್ಸ್ ಏನಾಯಿತು, ನಾನೇನು ಮಾಡಿದೆ ಇವತ್ತು ಸ್ವಲ್ಪ ನೋಡಿ, ಅದಕ್ಕೆ ಫ್ರೆಂಡ್ಸ್ ನಾನು ವಾರನೂ ಕ್ಲೀನ್ ಮಾಡ್ತಾಯಿರ್ತೀನಿ. ಆದರೆ ಅದನ್ನೆಲ್ಲ ತೆಗೆದು ನಾನು ಯಾವಾಗಲೂ ತಿಂಗಳಿಗೋ 2 ತಿಂಗಳಿಗೋ ಮಾಡೋದು ನಿಮಗೆ ಗೊತ್ತಲ್ಲ. ಇನ್ನೇನಾಯಿತು ಅಂದರೆ ಫ್ರೆಂಡ್ಸ್, ನಾನು 6:30ಗೆ ಎದ್ದೇನು ಮಾಡಿದೆ, ಫಸ್ಟು ಮೇಲೆ ಎತ್ತದೆ. ಮೇಲೆ ಅಂದರೆ ಕಿಚನಲ್ಲಿ. ಯಾಕೆಂದರೆ ಇನ್ನು ಹಬ್ಬ ಬಂತಲ್ಲ, ಇವರು ಯಾರು ನನಗೆ ಧೂಳು ಹೊಡ್ಕೊಡಲ್ವಲ್ಲ, ಇನ್ನು ಇವ್ರನ್ನ ಕಾಯ್ಕೊಂಡಿದ್ರೆ ಆಗಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಮೇಲೆ ಹತ್ತಿ ನಾನು ಪಟಾಕಿ ಕಾರುಗಳು ತಂದಿರೋ ಪಾತ್ರೆನ, ಅದಕ್ಕೆ ಫ್ರೆಂಡ್ಸ್ ಯಾವಾಗಲೇ ಆಗಲಿ ನೀವು ಅಷ್ಟೇ, ಯಾವುದೇ ಪಾತ್ರೆ ಏನೇ ನೀವು ಹೊಸದು ತಂದ್ರೂ ತೆಗೆದಿಡೋಕ್ಕೋಗ್ಬೇಡಿ. ಅದೇ ಕವರಲ್ಲಿ ಇಲ್ಲಾಂದರೆ ಬೇರೆ ಇನ್ಯಾವುದ್ರಲ್ಲಾದರೂ ಮುಚ್ಚಿಟ್ಬಿಡಿ ಹಂಗೇ. ಏನಂದರೆ ಫ್ರೆಂಡ್ಸ್, ನನ್ನ ಪುಣ್ಯ, ನಾನು ಎಲ್ಲನೂ ಅದೇ ಕವರಲ್ಲಿ ಇಟ್ಟಿದ್ದೆ. ನೋಡಿದೆ ಫ್ರೆಂಡ್ಸ್, ಏನೂ ಡಸ್ಟ್ ಆಗಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಅದೇ ಕವರ್ನ ಮುಚ್ಚಿಬಿಟ್ಟು ಕ್ಲೀನಾಗಿ ಮೇಲೆಲ್ಲ ಕಸ ಗುಡಿಸಿ ಫ್ರೆಂಡ್ಸ್, ಇವತ್ತು ಎಷ್ಟೊಂದು ಇದು ಬಂದಿದೆ ಹೇಳ್ತೀನಿ ಅದನ್ನು ನಿಮಗೆ ಸ್ಟೋರಿನ. ಏನಾಗಿದೆ ಫ್ರೆಂಡ್ಸ್, ನಾನು ಗ್ರೀನ್ ಕಲರ್ ಮ್ಯಾಟ್ನ ಸಿಲಿಂಡ್ರ್ ಇಡೋದಕ್ಕೆ ಮತ್ತು ಬಾಕ್ಸ್ ಇಡೋದಕ್ಕೆ, ವಾಟ್ರ್ ಕ್ಯಾನ್ ಇಡೋದಕ್ಕೆ ನಮ್ಮ ಮನೇಲಿ ಅಕ್ವಾಗಾರ್ಡ್ ಇದೆ. ಆದರೆ ನೀರು ನಮಗೆ ಎನಿ ಟೈಮ್ ಬರೋಲ್ಲ ಈ ನಡುವೆ, ಅದಕ್ಕೋಸ್ಕರ ನಾನು ಆಫ್ ಮಾಡಿದ್ದೀನಿ ಫ್ರೆಂಡ್ಸ್. ಯಾರ ಮನೇಲಿ ಅಕ್ವಾಗಾರ್ಡ್ ಇದ್ರೂ 24 ಅವರ್ಸು ನೀರು ಬರಬೇಕು. ನೀರು ಬಂದ್ರೇ ನಾವು ಅದಕ್ಕೆ ನೀರು ಫಿಲ್ ಆಗೋದು, ಯಾವುದ್ರಲ್ಲಿ, ಅಕ್ವಾಗಾರ್ಡಲ್ಲಿ. ಆಮೇಲೆ ಫ್ರೆಂಡ್ಸ್, ನಾನು ಎಷ್ಟು ನನ್ನದು ಬಾಕ್ಸ್ಗಳೆಲ್ಲ ಇತ್ತು, ಎಲ್ಲನೂ ವಾಶ್ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿದೆ. ಆಮೇಲೆ ಫ್ರೆಂಡ್ಸ್, ನಾನೊಂದು ರ್ಯಾಕ್ ಇಟ್ಕೊಂಡಿದ್ದೀನಿ ಒಳಗಡೆ, ಇಲ್ಲಿ ಶೆಲ್ಪ್ ಕಮ್ಮಿ ಅಂದ್ಬಿಟ್ಟು ಪಾತ್ರೆ ಇಟ್ಕೊಳ್ಳೋಕ್ಕೆ, ಅದು ಚಿಕ್ಕದು ಅಂತ, ಅದನ್ನೆಲ್ಲ ಉಜ್ಜಿ ಒರೆಸ್ದೆ. ಮತ್ತು ಆ ಮ್ಯಾಟೆಲ್ಲ ಇವತ್ತು ತೆಗ್ದೆಸ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಆಮೇಲೆ ನಾನು ಅದಕ್ಕೆ ವಾಲ್ ಪೇಪರ್ನೂ ಅಂಟಿಸಿದ್ದೆ, ಇದು ಚೆನ್ನಾಗಿರುತ್ತಲ್ಲ ಅಂತ ನಾನು ಆ ಮ್ಯಾಟ್ನ ಹಾಕಿದೆ. ಈಗ ಏನು ಮಾಡಿದ್ದೀನಿ ಫ್ರೆಂಡ್ಸ್, ನಾನು ಮ್ಯಾಟ್ ಒಂದು 4-5 ಇತ್ತು, ಅದನ್ನೆಲ್ಲ ತೆಗ್ದಿದ್ದೀನಿ. ಮತ್ತು ದೇವ್ರ ಮನೇಲಿ ಗ್ರೀನ್ ಕಲರ್ ಹಾಕಿದೆ, ವೀಡಿಯೋದಲ್ಲಿ ನೀವು ನೋಡಿರ್ತೀರಿ. ಅದು ಯಾಕೋ ಸ್ವಲ್ಪ ಹಳೇದಾಗಿತ್ತು ಫ್ರೆಂಡ್ಸ್, ಅದನ್ನು ತೆಗೆದು ಬಿಸಾಕಿದ್ದೀನಿ. ಎಲ್ಲನೂ ತೆಗ್ದಿದ್ದೀನಿ ಫ್ರೆಂಡ್ಸ್. ನಾನು ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ಬೆಳಗ್ಗೆ 6:30-7 ಗಂಟೆಗೆ ಏನು ಮಾಡಿದೆ, ಬಟ್ಟೆ ಎಲ್ಲ ವಾಶ್ ಮಾಡಿ ಕಾಫಿ ಬ್ರೆಡ್ಡು ತಿಂದಾದ್ಮೇಲೆ ಏನು ಮಾಡಿದೆ, ಮೇಲೆಲ್ಲ ಧೂಳು ಹೊಡ್ಕೊಂಡೆ. ಧೂಳು ಹೊಡ್ಕೊಂಡ್ಮೇಲೆ ನನಗೊಂದು ನೆನಪಾಯ್ತು, ಈಗ ಫಸ್ಟೇ ನಾನು ನಾಷ್ಟ ಮಾಡಿದೆ, ಅದನ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರು ಆಗಲ್ಲ, ನಿಮಗೆ ಗೊತ್ತು. ಅದಕ್ಕೆ ಏನು ಮಾಡಿದೆ ಫ್ರೆಂಡ್ಸ್, ನಾನು ಇವತ್ತು ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟು, ಇನ್ನೇನು ಬೇರೆ ಏನು ಸೈಡ್ ಏನು ಮಾಡಲಿಲ್ಲ. ಸಾಂಬಾರು, ತರಕಾರಿ ಸಾಂಬಾರು ಸ್ವಲ್ಪ ಇತ್ತು, ಬಿಸಿ ಮಾಡಿಬಿಟ್ಟು ಅದನ್ನು ಮಾಡಿ ಫ್ರೆಂಡ್ಸ್. ಏನಿಲ್ಲ ಅಂದರೂ ನಾನು 8 ಗಂಟೆಗೆ 7:15 ಸ್ಟಾರ್ಟ್ ಮಾಡಿ 8, 9, 10, 11, 12, 1:30 ಆಗೋಯ್ತು ಫ್ರೆಂಡ್ಸ್. ಅಷ್ಟು ಕ್ಲೀನ್ ಮಾಡೋಕ್ಕೆ ನಾನು ಒಬ್ಬಳೇ ಎಲ್ಲನೂ ಮಾಡಿದ್ದು. ಒಟ್ಟಿನಲ್ಲಿ ಫ್ರೆಂಡ್ಸ್, ಕಿಚನ್ನಲ್ಲಿ ನಾನು ಯಾವ ಮ್ಯಾಟ್ನೂ ಹಾಕಲಿಲ್ಲ. ಹಾಕಿರೋ ಮ್ಯಾಟ್ ಎಲ್ಲನೂ ಇವತ್ತು ತೆಗೆದು ಬಿಸಾಕ್ಬಿಟ್ಟಿದ್ದೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ಒಂದೊಂದು ನನಗೆ ಆವಾಗವಾಗ ಆತೆ ಹುಳ ಬರ್ತಾಯಿತ್ತು, ಕಾಕ್ರೋಚು. ಇದ್ಯಾಕೆ ಬರ್ತಾಯಿತ್ತು ಅಂತ ನೋಡಿದ್ರೆ ಫ್ರೆಂಡ್ಸ್, ಮ್ಯಾಟ್ ಹಾಕಿದ್ನಲ್ಲ ಅದ್ರ ಕೆಳಗಡೆ ಐತೆ ಇವತ್ತು. ಆಮೇಲೆ ಹೋಗಿ ಸ್ಪ್ರೈನ ಮೆಡಿಕಲಲ್ಲಿ ತಂದು ಫ್ರೆಂಡ್ಸ್ ಎಲ್ಲನೂ ಸ್ಪ್ರೈ ಮಾಡಿ ಫುಲ್ ಇವತ್ತು ಕಿಚನ್ ಒಳಗಡೆ ಹೋದ್ರೆ ಒಂಥರ ಫ್ರೆಶ್ನೆಸ್ ಕಾಣಿಸುತ್ತೆ. ಆಮೇಲೆ ಫ್ರೆಂಡ್ಸ್, ಪಾತ್ರೆ ಸ್ಟ್ಯಾಂಡು ನಾನು ತೆಗಿದಂಗೆ ಹೊಡೆದಿದ್ದೀವಿ, ಒಂಥರ ಸ್ಕ್ರೂ ಡ್ರೈವರ್ ಈ ಥರ. ಅದನ್ನೇನು ಮಾಡಿದೆ ಫ್ರೆಂಡ್ಸ್, ಅಲ್ಲೇ ಉಜ್ಜಿ ಒರೆಸಿ ಡಬ್ಬ ಎಲ್ಲ ತೊಳೆದು, ಮತ್ತು ಒಳಕಲ್ ಕೆಳಗಡೆ ಒಂದು ಮ್ಯಾಟ್ ಹಾಕಿದೆ ಫ್ರೆಂಡ್ಸ್. ಇನ್ನೆಲ್ಲನೂ ಮ್ಯಾಟ್ ಹಾಕಿದಿಲ್ಲ, ಅದೇನು ಮಾಡೋಕ್ಕೆ ಅಂತ ಫ್ರೆಂಡ್ಸ್, ಇವತ್ತು ಅದನ್ನು ತೆಗ್ದಿದ್ದೀನಿ ಮ್ಯಾಟ್. ಅದನ್ನು ತೆಗೆದು ಫ್ರೆಂಡ್ಸ್, ಇವತ್ತು ಏನಿಲ್ಲ ಅಂದರೆ ಕಿಚನ್ದು ಒಂದು ಕೆಲಸ ಆದರೆ ನಮ್ಮದು 3/4% ಕೆಲಸ ಆದಂಗೆ. ಕಿಚನ್ನಲ್ಲಿ ಫ್ರೆಂಡ್ಸ್ 1 ಪಾಯಿಂಟ್ ಕೆಲಸ ಇಲ್ಲ. ಎಲ್ಲ ಬಾಕ್ಸ್ ಎಲ್ಲ ತೊಳೆದು, ಮೇಲೆಲ್ಲ ಧೂಳು ಗುಡಿಸಿ, ಎಲ್ಲ ಡಬ್ಬಿಗಳು ತೊಳೆದು, ಇನ್ನೊಂದು ಪ್ಲಾಸ್ಟಿಕ್ದು ಒಂದು ನಾನು ವೀಲ್ ಥರ 1300ಗೆ ತಾಣಿದೆ, ಅದು ವೀಲೇ ಮುರಿದಾಕಿದ್ದೀನಿ ಎಸೆಯಕ್ಕೆ ಹೋಗಿ ಕೆಳಗಡೆ, ಅದನ್ನು ಹಾಕೋಕ್ಕೋಗಿ ಅದೇನು ಗಮ್ಮ ಕಂಡಿಸ್ಬೋದೇನೋ ನೋಡ್ತೀನಿ. ಇಷ್ಟು ಫುಲ್ ಕೆಲಸ ಮಾಡಿದ್ದೀನಿ ಫ್ರೆಂಡ್ಸ್. 1-1:30-2 ಗಂಟೆ ಆಯಿತು. ನಾನು ನೆನ್ನೆಲೆ ಅಂದ್ಕೊಂಡೆ, ಯಾಕೆಂದರೆ ಫ್ರೆಂಡ್ಸ್, ನನಗೆ ಮೇಯ್ನು ದೇವ್ರ ಪೂಜೆಗೆ ಎಣ್ಣೆ ಮತ್ತು ಗಂಧದ ಕಡ್ಡಿ ಕರ್ಪೂರ ಇರಬೇಕು ಫ್ರೆಂಡ್ಸ್. ಆಲೇ 1 ಮಂತ್ ಆಗಿತ್ತು, ನೀವೇನಾದರೂ ತಿಳ್ಕೊಳ್ಳಿ, ನಾನು ಸಾಂಬ್ರಾಣಿ ಮತ್ತು ಕರ್ಪೂರ ಅಂಟಿಸೇ ಇಲ್ಲ. ಬರೀ ಗಂಧದ ಕಡ್ಡಿ 10 ರೂಪಾಯಿ 20 ರೂಪಾಯಿ ತರೋದು, ಯಾಕೋ ಸಮಾಧಾನವೇ ಆಗ್ತಿರ್ಲಿಲ್ಲ. ಆಮೇಲೆ ಫ್ರೆಂಡ್ಸ್, ಮಾರ್ಕೆಟ್ಗೆ ಹೋಗ್ಬೇಕಿತ್ತು ನಾನು, ಯಾಕೆಂದರೆ ಇನ್ನು ನನಗೆ ರಜೆ ಸಿಗೋಲ್ಲ. ಇವತ್ತಾದರೆ ಹೋಗೋಣ ಫ್ರೆಂಡ್ಸ್, ಅದನ್ನು ವೀಡಿಯೋ ಹಾಕಿದ್ದೀನಿ ನೋಡಿ. ನೀವಂತೂ ನೋಡಿದ್ರೆ ಬಾಯಿ ಮೇಲೆ ಕೈ ಇಟ್ಕೊತೀರಿ. ಆ ವಿಡಿಯೋ ಹಾಕಿದ್ದೀನಿ ಈಗ ಇದರಲ್ಲಿ ನೋಡಿ, ಯಾವ ಥರ ಇದೆ ಮಾರ್ಕೆಟು ಚಿಕ್ಕಪೇಟೆ ಅಂತ. ನಿನ್ನ ಫ್ರೆಂಡ್ಸ್, ನಾನೇನು ಸ್ಯಾರಿ ತರೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್, ನಾನು ಆಲ್ರೆಡಿ ಸ್ಯಾರಿ ತಂದಿದ್ದೀನಿ. ಆ ವಿಡಿಯೋ ಮಾಡೋಣ ಅಂದರೆ ನಾನು ಒಳಗಡೆ ಡಬಲ್ ಡೋರ್ ಬೀರಲ್ಲಿ ಇಟ್ಟಿದ್ದೀನಿ, ಎಲ್ಲನೂ ಒಂದು ಸೈಡ್ ಇಟ್ಬಿಟ್ಟಿದ್ದೀನಿ. ಈಗ ಸದ್ಯಕ್ಕೆ ಅದನ್ನು ತೆಗ್ದಿಲ್ಲ. ನಾಳೆ ನಾಡ್ದು ಯಾವಾಗಾದರೂ ಫ್ರೆಂಡ್ಸ್, ನಾನು ತಂದಿರೋ ರೇಷ್ಮೆ ಸ್ಯಾರಿನ ನಿಮಗೆ ತೋರಿಸ್ತೀನಿ. ಅದು ಕಲರು ನಿಮಗೂ ಇಷ್ಟ ಆಗುತ್ತೆ. ನನ್ನ ಹತ್ರ ಆ ಕಲರ್ ಇರಲಿಲ್ಲ. 5000 6000 ಹೇಳಿದ್ರು ಫ್ರೆಂಡ್ಸ್. ನಾನು ಆಲ್ರೆಡಿ ಅವ್ರ ಹತ್ರ ವಾದ ಮಾಡಿ 4500ಗೇನೋ ತಗೊಂಡು ಬಂದಿದ್ದೀನಿ. ಅದ್ರ ಜೊತೆ ಇನ್ನೂ 2 ಒಳ್ಳೆ ಪ್ಯೂರ್ ಕಾಟನ್ ಸ್ಯಾರಿನೂ ತಂದಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ನಾನಿವತ್ತು ಚಿಕ್ಕಪೇಟೆಗೆ ಮತ್ತು ಮಾರ್ಕೆಟ್ಗೆ ಹೋಗಿದ್ದೆ. ಏನೇನು ತಂದಿದ್ದೀನಿ ನಿಮ್ಗೆ ಎಲ್ಲನೂ ತೋರಿಸ್ತೀನಿ ಫ್ರೆಂಡ್ಸ್. ಆದರೆ ಜಾಸ್ತಿ ಏನು ನಾನು ದುಡ್ಡು ತಗೊಂಡು ಹೋಗಿಲ್ಲ, 1500 ತಗೊಂಡೋಗಿದ್ದೆ ಅಷ್ಟೇ. ಯಾಕೆಂದರೆ ಫ್ರೆಂಡ್ಸ್, ಇವಾಗ ನಿಮಗೆ ಗೊತ್ತು,
ನಾನು ನಮ್ಮೂರಲ್ಲಿ ದೇವ್ರಿಗೆ ಎಲ್ಲ ಪೂಜೆ ಅದೆಲ್ಲ ಹರಕೆ ತೀರ್ಸೋಷ್ಟರಲ್ಲಿ 2.5 ಲಕ್ಷ ನಂದು ಅಮೌಂಟು ಇದಾಗೋಯ್ತು. ಹಂಗಾಗಿ ಫ್ರೆಂಡ್ಸ್ ನನಗೆ ಆಸೆ ಬರುತ್ತೆ ಚಿಕ್ಕಪೇಟೆಗೆ ಹೋದ್ರೆ ಏನಾದರೂ ತಗೋಬೇಕು ಅಂತ, ಆದರೆ ನಾನೇನು ತಗೊಳ್ಳಲ್ಲ. ಇನ್ನು ಫ್ರೆಂಡ್ಸ್ ಈಗ ಹಾಕಿದ್ದೀನಲ್ಲ ಇದು ಬರೀ 300. ಅದಕ್ಕೆ ಒಂದು ಟಾಪು ಮತ್ತು ಅದ್ರ ಜೊತೆಲೇ ಪ್ಯಾಂಟ್ ಬರ್ತದೆ. ಇದು ಕಾಟನು ಒಂಥರ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಯಾವಾಗಾದರೂ ಹೋದರೆ ಇದೊಂದು ಜೊತೆ ತಗೊಂಡು ಬರ್ತೀನಿ. ಇದು ಬರೀ 300 ಅಲ್ಲ, ಹೆಂಗೂ ಡೈಲಿ ಯೂಸ್ಗೆ ಆಗುತ್ತೆ ಅಂತ. ಒಂದೊಂದು ಸಲ ಪ್ಯಾಂಟು ಚಿಕ್ಕದಾಗುತ್ತೆ ಫ್ರೆಂಡ್ಸ್. ಇದು ಪ್ಯಾಂಟು ಚೆನ್ನಾಗಿದೆ. ಇದು ಮಾರ್ಕೆಟ್ ರೋಡಲ್ಲಿ ಬರ್ಬೇಕಾದ್ರೆ ತಗೊಂಡಿದ್ದು ಫ್ರೆಂಡ್ಸ್. ಬರೀ 300. ಇದೇ ಡ್ರೆಸ್ಸು ಚಿಕ್ಕಪೇಟೆಯಲ್ಲಿ 350. ಅದನ್ನು ನಾನು ನೋಡಿರ್ತೀರಿ ನನ್ನ ಟಾಪ್ಗಳನ್ನ. ಆಮೇಲೆ ಫ್ರೆಂಡ್ಸ್ ಅಷ್ಟು ಯಾವ ಥರ ರಶ್ ಆಗಿದೆ. ಇದೇ 2.5 ಲಕ್ಷ ಆಗೋಯ್ತಲ್ಲ. ಇನ್ನು ಫ್ರೆಂಡ್ಸ್ ಸ್ಯಾರಿ ಅಂದರೆ ಆಲ್ರೆಡಿ ನಾನು ತಂದಿರೋದೇ ಗೌರಿ ಹಬ್ಬಕ್ಕೂ ತಗೊಳ್ಳೋ ಹಾಗಿಲ್ಲ ಫ್ರೆಂಡ್ಸ್. ಯಾಕೆಂದರೆ ಈ ಲಕ್ಷ್ಮಿ ಹಬ್ಬಕ್ಕೆ ಉಡ್ಸೋಕ್ಕೆ ರೇಷ್ಮೆ ಸೀರೆ ತರಕ್ಕೆ ಹೋಗಿದ್ನಲ್ಲ, ಆವಾಗಲೇ ನಾನು ಅಲ್ಲಿ ಹೋಲ್ಸೇಲ್ ಅಂಗಡಿ ಬರೀ ಕಾಟನ್ ಸ್ಯಾರಿದೊಂದು ಅಂಗಡಿ ಇದೆ ಫ್ರೆಂಡ್ಸ್ ನೀವೇ ನೋಡಿದ್ದೀರಾ. ಈಗ ಯೂಟ್ಯೂಬಲ್ಲಿ ಜರ್ಮನ್ ಸಿಲ್ವಾರ್ದ ತೋರಿಸ್ತಾ ಇದ್ದಾರೆ, ಮತ್ತು ಬಳೆ ತೋರಿಸ್ತಾರೆ ನಮ್ಮ ಯೂಟ್ಯೂಬರ್ಸ್ಗಳು, ಮತ್ತು ಸ್ಯಾರಿಗಳು ತೋರಿಸ್ತಾರೆ, ಎಲ್ಲನೂ ತೋರಿಸ್ತಾ ಇದ್ದಾರೆ ವೀಡಿಯೋನ. ಹಂಗಾಗಿ ಫ್ರೆಂಡ್ಸ್ ನಾನು ಇನ್ನು ಬೇರೆ ಅಲ್ಲೆಲ್ಲೂ ಹೋಗಲಿಲ್ಲ ಅಂದ್ಕೊಳ್ಳಿ ಫ್ರೆಂಡ್ಸ್. ಇವತ್ತು ಮಾರ್ಕೆಟಲ್ಲಿ ಇಷ್ಟೊಂದು ಮಳೆ ಬಂದಿದೆ. ವೀಡಿಯೋನ ನೋಡಿ ಯಾವ ಥರ ಅಂದರೆ ಕಲ್ಲೆಸ್ತರೆ ಕಲ್ಲು ಹಾಕೋಕ್ಕಾಗಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ವೀಡಿಯೋಗೆ. ವಾಯ್ಸ್ ಓವರ್ ಕೊಟ್ಟು ರೆಡಿ ಮಾಡಿದ್ದೀನಿ. ಅಲ್ಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲ್ವಲ್ಲ ಅಷ್ಟೊಂದು. ಅದನ್ನು ನೀವೇ ನೋಡಿ ಆಮೇಲೆ ನೀವೇ ಹೇಳ್ತೀರಿ. ದಯವಿಟ್ಟು ಫ್ರೆಂಡ್ಸ್ ಯಾರಾದರೂ ಚಿಕ್ಕಪೇಟೆಗೆ ಮಾರ್ಕೆಟಿಗೆ ಹೋಗೋರು ಇದ್ದರೆ ಬೆಳಗ್ಗೆ ಹೋಗಿ, ಇಲ್ಲ ಅಂದರೆ ಸಂಜೆ ಹೋಗಿ. ಆದರೆ ಹೋದರೆ ನಾಳೆ ನಾಡ್ದಲ್ಲೇ ಹೋಗಿ ಫ್ರೆಂಡ್ಸ್. ಯಾಕೆ ಅಂದರೆ ಇನ್ನು ಹತ್ರ ಬಂದಾಗ ಹೋಗಬೇಡಿ. ಯಾಕೆ ಗೊತ್ತಾ ಫ್ರೆಂಡ್ಸ್, ನಾನೇನು ಬೇರೆ ಇನ್ನೇನು ತರಕೋಲ್ಲ, ನನಗೆ ಗಂಧದ ಕಡ್ಡಿ ಕರ್ಪೂರ ಇದೆಲ್ಲ ಬೇಕಿತ್ತು. ಹಂಗೆ ಹೋಗಿದ್ನಲ್ಲ ಅಂದ್ಬಿಟ್ಟು ಫ್ರೆಂಡ್ಸ್ ಹೂವು ತಂದಿದ್ದೀನಿ. ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಎಷ್ಟು ಹೂವು ತಂದಿದ್ದೀನಿ. ನಾನೇನು ಹಬ್ಬದ ದಿವಸಕ್ಕೆ ಅಂತ ತರಲಿಲ್ಲ, ಮಾಮೂಲಿ 1 kg ತಂದಿದ್ದೀನಿ. ಹಬ್ಬ ಇನ್ನೂ 4-5 ದಿವಸ ಐತೆ. ನನಗೆ ಡೈಲಿ ಪೂಜೆಗೆ ಬೇಕೇ ಬೇಕಲ್ಲ. ಸ್ವಲ್ಪ ಉಳಿದ್ರೆ ಗುಲಾಬಿ ಇರ್ಬೋದೋ ಏನೋ ಒಂದು 4-5 ದಿವಸ ಫ್ರೆಂಡ್ಸ್. ಸೇವಂತಿಗೆ ಮಾರಿಗೋಲ್ಡ್ ತಂದಿದ್ದೀನಿ. ಇವತ್ತೇ 300-400 ಆಗಿದೆ ಫ್ರೆಂಡ್ಸ್ kg ಹೂವು. ಇನ್ನು ಅವಾಗ ಎಷ್ಟಾಗುತ್ತೋ ಗೊತ್ತಿಲ್ಲ. ಮಲ್ಲಿಗೆ ಹೂವು kg 400 ಆಗಿದೆ. ಒಟ್ಟಲ್ಲಿ ವ್ಯಾಪಾರಸ್ಥರು ಅವರು ತಾನೇ ಹೆಂಗೆ ಇಟ್ಕೋತಾರೆ ಫ್ರೆಂಡ್ಸ್. ಅವರು ಇಟ್ಕೊಂಡು ಮಾರ್ತಾರೆ ಏನೋ, ನನಗಂತೂ ಗೊತ್ತಿಲ್ಲ. ಇನ್ನು ಫ್ರೆಂಡ್ಸ್ ಅಷ್ಟೊಂದು ಇವತ್ತು ನನಗೆ ಮನೇಲಿ ಕೆಲಸ ಆಗೋಯ್ತು. ಇನ್ನು ಕಿಚನ್ ಒಂದೇ ಫ್ರೆಂಡ್ಸ್ ನಾನು ಕ್ಲಿಯರ್ ಮಾಡಿರೋದು. ಈಗ ಬೆಡ್ರೂಮು ಏನಿಲ್ಲ, ಆ 3 ಬೀರ್ ಮೇಲೆ ಈಗ ಆಲ್ರೆಡಿ 8:30 ಆಗೋಯ್ತು. ಬೀರ್ ಮೇಲೆ ನಾನು ಏನೇನೋ ಇಟ್ಟಿದ್ದೀನಿ ಅದನ್ನಿಟ್ಟು ಆ 3 ಬೀರ್ನ ಕ್ಲೀನ್ ಮಾಡಬೇಕು. ಇನ್ನು ನಾಳೆ ನಂದು ಕಂಟಿನ್ಯೂ ಡ್ಯೂಟಿ. ನಾಳೆ ಆಲ್ರೆಡಿ ಸೋಮವಾರ. ಅದೇ ಫ್ರೆಂಡ್ಸ್ ಈಗ ನಂದು ಮಂಗಳವಾರ ಬುಧವಾರ ಈ 2 ದಿವಸ, ನಾಳೆ ಸೋಮವಾರ, ಈ 3 ದಿವಸದಲ್ಲಿ ಫುಲ್ ಫಿನಿಶ್ ಕ್ಲೀನಿಂಗ್ ಮಾಡ್ತೀನಿ. ಇನ್ನು ಈಗ ಎಷ್ಟೇ ಹೊತ್ತಾದರೂ ಫ್ರೆಂಡ್ಸ್ ನಾನು ಬೆಡ್ರೂಮಲ್ಲಿ ಡಸ್ಟ್ ಹೊಡೆದು ಆ ಬೀರ್ ಮೇಲೆ ಏನೈತೆ ಅದನ್ನು ತೆಗೆದು ದೇವ್ರ ಪಾತ್ರೆ ಎಲ್ಲನೂ ಕೆಳಕ್ಕಿಟ್ಟೆ ಮಲ್ಕೋತೀನಿ. ಎಷ್ಟೇ ಲೇಟ್ ಆದರೂ ತೊಂದರೆ ಇಲ್ಲ ಫ್ರೆಂಡ್ಸ್. ಯಾಕೆಂದರೆ ಇವತ್ತು ನಾನೇನು ಮಲ್ಕೊಳ್ಳಿಲ್ಲ. ನಾನು ಎದ್ದಿದ್ದಷ್ಟೇ. ಇನ್ನು ಇಷ್ಟೊಂದು ಮನೆ ಕೆಲಸ ಎಲ್ಲನೂ ಮುಗಿಸ್ದೆ. ಇನ್ನು ಚಿಕ್ಕಪೇಟೆಗೆ ಮತ್ತು ಮಾರ್ಕೆಟ್ಗೆ ಹೋಗಿದೆ. ಅಲ್ಲಂತೂ ರಶ್. ಅಲ್ಲಿ ನಾನು ಇಲ್ಲಿಂದಲೇ 4 ಗಂಟೆಗೆ ಗಾಡೀಲಿ ಹೋದೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಬಸ್ಸಲ್ಲಿ ಹೋದರೆ ಆಮೇಲೆ ಫ್ರೆಂಡ್ಸ್ ಒನ್ ವೇ ಅಲ್ವಾ, ಮಾರ್ಕೆಟ್ ಒಳಗೆ ಹೋಗೋಕ್ಕಾಗಲ್ಲ. ಚಿಕ್ಕಪೇಟೆಯಲ್ಲೇ ಒಂದು ಅಂಗಡಿ ಹತ್ರ ಗಾಡಿ ನಿಲ್ಲಿಸಿ ನಡ್ಕೊಂಡೇ ಹೋದೆ ಮಾರ್ಕೆಟ್ಗೆ. ಅಲ್ಲೇನೇನು ಜಾಸ್ತಿ ಅಡ್ಡಾಡಲಿಲ್ಲ ಫ್ರೆಂಡ್ಸ್. ನಿಮಗೆ ಗೊತ್ತಲ್ಲ ಮಾರ್ಕೆಟ್ ಒಳಗಡೆ ಹೋದರೆ ಯಾವ ಥರ ಇರುತ್ತೆ ಅಂತ, ಅದನ್ನು ಫುಲ್ ವೀಡಿಯೋ ಮಾಡಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನೀವು ಯಾರಾದರೂ ಹೋದರೆ ಮಾರ್ಕೆಟ್ಗೆ ಹುಷಾರು ಹೋಗ್ಬಿಟ್ಟು ಬನ್ನಿ. ಅಷ್ಟೊಂದು ರಶ್ ಇದೆ. ಎಷ್ಟು ರಶ್ ಇದೆ ಅಂದರೆ ಫ್ರೆಂಡ್ಸ್ ಹೇಳೋಕ್ಕಾಗಲ್ಲ, ಅಷ್ಟೊಂದು ರಶ್ ಇದೆ. ಇನ್ನು ಹಂಗಾಗಿ ಫ್ರೆಂಡ್ಸ್ ಇವತ್ತು ಅದೆಲ್ಲ ಕಮ್ಮಿ. ಇನ್ನು ಬಟ್ಟೆ ಮೇಲೆ ಐತೆ, ಜಾಸ್ತಿ ಏನಿಲ್ಲ ಬಟ್ಟೆ ಇವತ್ತು ನಮ್ಮದು, ಒಂದು ಸ್ವಲ್ಪನೇ ಇತ್ತು. ಅದೇನು ಬಿಡಿ ಫ್ರೆಂಡ್ಸ್, ನಮ್ಮ ಮನೆ ಟೆರೆಸ್ ಮೇಲೆ 12 ಗಂಟೆ 11:30 ತನಕ ಆ ಕಡೆ ಪಕ್ಕದ ಬಿಲ್ಡಿಂಗಲ್ಲಿ ಎಲ್ಲರೂ ಫೋನಲ್ಲಿ ಮಾತಾಡ್ತಾ ಇರ್ತಾರೆ, ಮತ್ತು ಟೆರೆಸ್ ಮೇಲೆ ಓಡಾಡ್ತಾ ಇರ್ತಾರೆ. ಏನು ಭಯ ಏನಿಲ್ಲ. ಇನ್ನು ಫ್ರೆಂಡ್ಸ್ ಈಗ ಆಲ್ರೆಡಿ ಸಾಂಬಾರು ಐತೆ. ನನ್ನ ಮಗಳೇನೋ ಕುಕ್ಕರಲ್ಲಿ ಇಟ್ಟಿದ್ದಾಳೆ, ಅನ್ನ ಮಾಡ್ತಾ ಇರ್ಬೋದು ಅವಳು. ನಾನು ವೀಡಿಯೋ ಮಾಡೋಕ್ಕೆ ಬೆಡ್ರೂಮ್ಗೆ ಬಂದೆ. ಟಿ ವಿ ಬೆಳಗ್ಗೆಯಿಂದ ನೋಡ್ತಿದ್ರಲ್ಲ, ಇನ್ನು ನನ್ನಿಂದ ಅವ್ರಿಗೆ ಯಾಕೆ ಡಿಸ್ಟರ್ಬ್ ಆಗಬೇಕು ಟಿ ವಿ ನೋಡೋಕ್ಕೆ ಅಂತ ನಾನು ಬಂದೆ. ಇನ್ನು ಫ್ರೆಂಡ್ಸ್ ಬಟ್ಟೆ ಐರನ್ ಮಾಡಬೇಕು. ಹಂಗಾಗಿ ಫ್ರೆಂಡ್ಸ್ ಇವತ್ತು ನನಗೆ ಹಬ್ಬದ ಕೆಲಸ ಸಾಕಾಗೋಯ್ತು ಕಿಚನಲ್ಲಿ. ನನಗೆ ಕೆಲಸ ಹಿಡ್ದಿದ್ದು ಯಾವುದು ಅಂದರೆ ಫ್ರೆಂಡ್ಸ್, ಆ ಮ್ಯಾಟೆಲ್ಲ ನಾಸಿದ್ನಲ್ಲ ಅದೆಲ್ಲ ತೆಗೆದು 2-3 ಕವರ್ ಆಯಿತು, ಎಲ್ಲನೂ ಬಿಸಾಕಿದ್ದೀನಿ. ಇನ್ನು ಫ್ರೆಂಡ್ಸ್ ಫಿಶ್ ಟ್ಯಾಂಕ್ ಒಂದು ತೊಳಿಬೇಕು, ಅದನ್ನು ಸೋಫಾ ಎಲ್ಲನೂ ಜರುಗಿಸ್ತೀನಿಲ್ಲ. ಇನ್ನು ಫ್ರಿಜ್ಜು ನಾಳೆ ಸರ್ವಿಸ್ ಮಾಡೋಕ್ಕೆ ಬರ್ತಾರೆ. ಅದು ಫ್ರಿಜ್ಜು ಆಲ್ರೆಡಿ 1 ವರ್ಷ ಆಯಿತು, ಸರ್ವಿಸೇ ಆಗಿಲ್ಲ. ಏನಾಗುತ್ತೆ ಅಂದರೆ ನೀರು ಲೀಕೇಜ್ ಆಗುತ್ತೆ. ಯಾವುದೇ ವಸ್ತು ತಂದ್ರೂ ಫ್ರೆಂಡ್ಸ್ ನಾವು ಇದು ಮಾಡಬೇಕಲ್ಲ, ಸರ್ವೀಸು ನಾಳೆ ಬರ್ತಾರಂತೆ ಸರ್ವಿಸ್ ಮಾಡೋಕ್ಕೆ. ಹಂಗಾಗಿ ಫ್ರೆಂಡ್ಸ್ ಅದೊಂದು ನಾನು ಇನ್ನೂ ಕ್ಲೀನ್ ಮಾಡಿದೆ. ಯಾಕೆಂದರೆ ಅವ್ರು ಹೆಂಗೂ ಸರ್ವಿಸ್ ಮಾಡ್ತಾರಲ್ಲ, ಆವಾಗೆಲ್ಲನೂ ತೆಗೆದುಬಿಟ್ಟು ಅದೊಂದು ಕ್ಲೀನ್ ಮಾಡಬೇಕು. ಇನ್ನೇನು ಫ್ರೆಂಡ್ಸ್ 1 ಅವರ್ ಕೆಲಸನೇ ಇರೋದು ನನಗೆ ಮನೆ ಕೆಲಸ. ಯಾಕೆ ಗೊತ್ತಾ, ಅದೇ ಜಾಸ್ತಿ ಹಿಡ್ದಿದ್ದು. ಇನ್ನು ಬೆಡ್ರೂಮಲ್ಲಿ ಏನಂದರೆ ಫ್ರೆಂಡ್ಸ್ 3 ಬೀರ್ ಇದೆ. 3 ಬೀರ್ ಮೇಲೆ ಏನು ಇಟ್ಟಿದ್ದೀನಿ ಎಕ್ಸ್ಟ್ರಾ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ ಮೇಲೆಲ್ಲ ನಾನು ಒಂದು ಇದನ್ನು ಬೆಡ್ಶೀಟನ್ನು ಸಿಂಗಲ್ ಬೆಡ್ಶೀಟ್ನ ವಾಶ್ ಮಾಡಿ ಮೇಲೆ ಒದಿಸ್ಬಿಟ್ಟಿದ್ದೀನಿ. ನಾವು ಫ್ರೆಂಡ್ಸ್ ಮನೆ ಶಿಫ್ಟ್ ಮಾಡುವಾಗ ನಾನು ಯಾವಾಗಲೂ
ಬಾಕ್ಸ್ ಸಮೇತನೇ ಜೋಡಿಸಿದ್ವಿ ನೋಡಿ. ಬಾಕ್ಸ್ ಹಂಗೆ ಐತೆ, ಯಾವಾಗಾದರೂ ನಿಮಗೆ ತೋರಿಸಿರ್ತೀನಿ ವೀಡಿಯೋದಲ್ಲಿ. ಹಂಗಾಗಿ ಅದೇನು ನನಗೆ ತಲೆನೋವಿಲ್ಲ. ಹಂಗಾಗಿ ಫ್ರೆಂಡ್ಸ್, ಇವತ್ತು ನನ್ನದು ಸಂಡೇ ಕೆಲಸ ಇಷ್ಟ ಆಯಿತು. ಒಟ್ಟಿನಲ್ಲಿ ಕಿಚನ್ ಕೆಲಸ ಒಂದು ಫುಲ್ ನಿಧಾನದಲ್ಲಿ ಎಲ್ಲನೂ ಮಾಡ್ಕೊಂಡಿದ್ದೀನಿ. ಈ ಬೆಡ್ರೂಮ್ದೊಂದು ಇವತ್ತು ಎಷ್ಟೊತ್ತಾದರೂ ಮುಗಿಸಿ ಸ್ಕ್ರೀನ್ಗಳನ್ನ ಫ್ರೆಂಡ್ಸ್ ನಾನು ಇವತ್ತೇ ತೆಗಿಲ್ಲ. ಯಾಕೆ ಅಂದರೆ ಇನ್ನು ಹಾಲಲ್ಲೆಲ್ಲ ಕ್ಲಿಯರ್ ಮಾಡಿ ಇನ್ನು ದೇವ್ರ ಮನೇಲಿ ಮ್ಯಾಟೆಲ್ಲ ಅಂತ ದೇವ್ರ ಮನೆ ತೊಳೆದು ಬಿಡ್ತೀನಿ. ಯಾಕೆಂದರೆ ನಾನು ಆ ಸೈಡ್ ಇಡ್ತೀನಿ ಲಕ್ಷ್ಮಿನ, ದೇವ್ರ ಮನೆ ಒಳಗೆ ಕೂರಿಸಲ್ಲ. ಯಾಕೆಂದರೆ ಫ್ರೆಂಡ್ಸ್, ವಿಶಾಲವಾಗಿರಲಿ ದೇವರು ಪೂಜೆ ಮಾಡೋಕ್ಕೆ ಅಂತ ಸೋಫಾ ಹಾಕಿರೋ ಕಡೆ ನೋಡೋಣ ದಿವಾನ್ ಕಾಟ್ ಮೇಲೆ ಕೂರ್ಸೋಣ ಅಂದ್ಕೊಂಡಿದ್ದೀನಿ ಈ ವರ್ಷ. ಇಲ್ಲಾಂದರೆ ಟೇಬಲ್ಗಳು ಅವೆ 2-3 ಯಾವುದಾದ್ರೂ ಒಂದ್ರಲ್ಲಿ ಕೂರ್ಸೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಇನ್ನು ಫ್ರೆಂಡ್ಸ್, ನಾವು ಹಬ್ಬದ ದಿನವೂ ಕೆಲ್ಸಕ್ಕೆ ಹೋಗಬೇಕು. ನೋಡೋಣ ಗುರುವಾರ ಮತ್ತು ಒಂದು ವೀಕ್ ಆಫ್ ತಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಏನಾಗುತ್ತೋ ಗೊತ್ತಿಲ್ಲ. ಹಂಗಾಗಿ ಫ್ರೆಂಡ್ಸ್, ಇಷ್ಟು ಇವತ್ತು ಆ ಕೆಲಸನೇ ಆಗೋಯ್ತು. ಮತ್ತೆ ಸ್ವಲ್ಪ ಬಟ್ಟೆ ನಾನು ಬಿಚ್ಚಾಕಿದೆಲ್ಲ ಬಟ್ಟೆ ಇದೆ, ಇದನ್ನು ನಾಳೆ ನಾನು ಇನ್ನು 8 ಆವಾಗೇನು ಹೋಗಿಲ್ಲ. ಈಗೇನಾದರೂ ನೀರು ಆಯ್ತಾ ನೋಡಿಬಿಟ್ಟು ವಾಶ್ ಮಾಡಿದ್ರೆ ಮಾಡ್ತೀನಿ. ಇಲ್ಲಾಂದರೆ ನಾನು ಮಾರ್ಕೆಟ್ಗೆಲ್ಲ ಹೋಗಿ ಬಂದೆಲ್ಲ ಟಯರ್ಡ್ ಆದಂಗೆ ಆಯಿತು ಫ್ರೆಂಡ್ಸ್. ಹಂಗಾಗಿ ಇವತ್ತಿಂದು ನಂದು ಇಷ್ಟು ರೋಟೀನ್ ಆಯ್ತು. ಇನ್ನು ಪಲಾವ್ ಮಾಡಾಯಿತು. ಈಗ ನನ್ನ ಮಗಳೇನೋ ರೈಸ್ ಮಾಡ್ತಾಯಿದ್ದಾಳೆ. ಹಾಗಾಗಿ ಫ್ರೆಂಡ್ಸ್ ನೋಡಿ, ದಯವಿಟ್ಟು ನೀವು ಲಕ್ಷ್ಮಿ ಹಬ್ಬಕ್ಕೆ ಕೆಲಸ ಮಾಡ್ಕೊಳ್ಳೋದಾದರೆ ನೋಡ್ಕೊಂಡು ಮಾಡ್ಕೊಳ್ಳಿ. ಒಂದೇ ಸಲ ಟಯರ್ಡ್ ಮಾಡ್ಕೊಳ್ಳಿ. ಆದರೆ ನಾನು ಇಷ್ಟು ವರ್ಷದಲ್ಲಿ ಫ್ರೆಂಡ್ಸ್ ಟಯರ್ಡ್ ಕಮ್ಮಿ ಮಾಡ್ಕೊಂಡು ಕೆಲಸ ಮಾಡಿರೋದು ಈ ವರ್ಷ. ಈಗ ನೋಡಿ, ಫುಲ್ ಕಿಚನ್ ಇವತ್ತು ಮುಗಿಸಿದ್ದೀನ. ಒಂದೊಂದು ದಿವಸ ಏನು ಮಾಡ್ತಾಯಿದ್ದೆ, ಎಲ್ಲನೂ ಒಟ್ಟಿಗೆ ಮಾಡಿಬಿಡ್ತಾಯಿದ್ದೆ ಫ್ರೆಂಡ್ಸ್. ಫುಲ್ಲು ಸುಸ್ತಾಯ್ತಾಯಿತು. ಅದಕ್ಕೆ ಈಗ ಕಿಚನ್ ಒಂದು ಮಾಡಿದ್ದೀನಿ. ಇದೊಂದು ಬೆಡ್ರೂಮಲ್ಲಿ ಇದನ್ನೆಲ್ಲ ಏನು ಬೇಡ ಏನು ಬೇಕೋ ಅದನ್ನೆಲ್ಲ, ಏನಿಲ್ಲ ಅದು ಜೋಡಿಸೋದಷ್ಟೇ. ಅವಾಗವಾಗ ಅರ್ಜೆಂಟ್ಗೆ ಇಟ್ಟಿರ್ತೀನಲ್ಲ, ಅದನ್ನೆಲ್ಲ ಜೋಡಿಸ್ಬಿಟ್ಟು ಆ 3 ಬೀರನ್ನು ಒರೆಸ್ಬಿಟ್ರೆ ಫ್ರೆಂಡ್ಸ್, ಇನ್ನು ನನ್ನ ಬ್ಲೌಸ್ಗಳು ಒಂದು 10 ಬ್ಲೌಸ್ನ ನನಗೆ ಸ್ಟಿಚ್ ಹಾಕ್ಕೊಟ್ಟಿದ್ರಲ್ಲ, ಅದನ್ನೆಲ್ಲ ಐರನ್ ಮಾಡಿ ಇಡಬೇಕು ಫ್ರೆಂಡ್ಸ್. ಅದನ್ನೆಲ್ಲ ತೆಗೆದುಬಿಡ್ತೀನಿ ಕಡೆಗೆ. ನನ್ನ ಮಗಳು ಮೊದಲೇ ಆ ಬಾಕ್ಸಲ್ಲಿ ಅದೆಲ್ಲ ತಕ್ಕೊಂಡಿದ್ದನ್ನು ತೆಗಿ ಅಂತ ಹೇಳ್ತಾಳೆ. ಹಾಗಾಗಿ ಫ್ರೆಂಡ್ಸ್, ಬನ್ನಿ, ನನ್ನ ಇವತ್ತಿನ ರೋಟೀನು ಇಷ್ಟಿತ್ತು ಫ್ರೆಂಡ್ಸ್. ಇನ್ನೇನು ಸ್ಪೆಷಲ್ ನಡೆದಿಲ್ಲ. ಇನ್ನು ಮಾರ್ಕೆಟ್ ಆಲ್ರೆಡಿ ಇವಾಗ ಇನ್ನೊಂದು ಏನೇನು ತಂದಿದ್ದೀನಿ ಅದನ್ನು ನಿಮಗೆ ತೋರಿಸ್ಬೇಕು ವೀಡಿಯೋ ಮಾಡೋಕ್ಕೆ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋನ ನೋಡ್ತಾಯಿದ್ದೆ, ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಶೇರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್. ಓಕೆ ಫ್ರೆಂಡ್ಸ್, ಬಾಯ್.